ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ, ನೀವು ಚೆನ್ನಾಗಿದ್ದೀರಾ? ಇವತ್ತು ಗುರುವಾರ, ಇವತ್ತು ಅಮಾವಾಸ್ಯೆ ಬೇರೆ. ಇವತ್ತು ಸ್ವಲ್ಪ ಲೇಟಾಗಿ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 12 ಗಂಟೆ ಮೇಲ್ಪಟ್ಟು. ಇವತ್ತು ಕೆಲಸ ತುಂಬ ಇರ್ತದಲ್ಲ, ಬೆಳಗ್ಗೆ ಅಂದರೆ ಅಮಾವಾಸ್ಯೆ ಅಂದರೆ ತುಂಬ ಕೆಲಸ ಇರ್ತಿದೆ. ಹಾಗಾಗಿ 12 ಗಂಟೆಗೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬನ್ನಿ. ಇವತ್ತು ಅಮಾವಾಸ್ಯೆ, ಹಾಗಾದರೆ ಏನೇನು ವಿಶೇಷ ಇರುತ್ತೆ ಅಂಥೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ನಾವು ಇವತ್ತು ಮುಂಜಾನೆ ನಾಷ್ಟಕ್ಕೆ ಇಡ್ಲಿ ಸಾಂಬಾರು ಚಟ್ನಿ ಮಾಡಿದ್ದೀರಿ. ನೋಡಿ ಫ್ರೆಂಡ್ಸ್, ಅಮಾವಾಸ್ಯೆ ಬಂದ್ರಂತರೂ ಬೆಳಗ್ಗಿದ್ದ ಹಿಡ್ದು ಒಂದು 2-3 ತಾಸು ದೇವಸ್ಥಾನಕ್ಕೆ ಹೋಗೋದಾಗ್ತೈತಿ. ಇವತ್ತು ಪೂಜೆ ಪುನಸ್ಕಾರ, ಹಾಗೆ ದೇವಸ್ಥಾನಕ್ಕೆ ಹೋಗೋದು ಇದೇ ವಿಶೇಷವಾಗಿರುತ್ತೆ. ಇಷ್ಟೊತ್ತವರೆಗೂ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಇನ್ಮೇಲೆ ಏನಾದರೂ ಒಂದು ಸ್ಪೆಷಲ್ ಅಡುಗೆನ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ಏನು ಮಾಡ್ತಿದ್ದೀನಿ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ನೋಡೋಣ ಏನು ಮಾಡ್ತೀನಿ ಅಂಥೇಳಿ. ನೋಡಿ ಫ್ರೆಂಡ್ಸ್, ಇವತ್ತು ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ದೀವಿ ನಾವು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಎಲ್ಲೆಲ್ಲಿ ಹೋಗಿ ಬಂದ್ವಿ ಅನ್ನೋದನ್ನು ನೋಡಿ ಫ್ರೆಂಡ್ಸ್. ಹಾಗಾದರೆ ಇದು ನಮ್ಮೂರಿನ ದರ್ಗಾರ್. ಇದು ತುಂಬ ಪವರ್ಫುಲ್. ಸಾಕಷ್ಟು ಜನ ಅಮಾವಾಸ್ಯೆಗೊಮ್ಮ ಭಾಳ ಜನ ಬರ್ತಾರೆ ರೀ. ಅಮಾವಾಸ್ಯೆ ಅಂತ ಅಷ್ಟೇ ಅಲ್ರಿ, ಗುರುವಾರ ದಿನ ಭಾಳಷ್ಟು ಜನ ಬರ್ತಾರೆ. ಪ್ರತಿ ಗುರುವಾರ ಅಮಾವಾಸ್ಯೆ ಕೂಡ ಇಷ್ಟೊಂದು ಗದ್ದಲನ ಇರ್ತದೆ ನೋಡ್ರಿ. ಇಲ್ಲಿ ಅಂದ್ರೆ ನಮ್ಮೂರಿನವ್ರು ಅಷ್ಟೇ ಬರೋದಿಲ್ಲ ರೀ, ಇಲ್ಲೆಲ್ಲ ಸುತ್ತಮುತ್ತ ಹಳ್ಳಿಯರು ಬಂದಿರ್ತಾರೆ ರೀ. ಪ್ರತಿ ಅಮಾವಾಸ್ಯೆ ಕೂಡ ಭಾಳ ತುಂಬ ರಶ್ ಇರ್ತೈತಿ. ಹಂಗೆ ಬಂದಂಥ ಭಕ್ತರಿಗೆ ಊಟಕ್ಕೂ ಕೂಡ ಮಾಡಿಸಿರ್ತಾರೆ ರೀ. ನೋಡ್ತಾ ಇದ್ರಲ್ರಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ದರ್ಗಾ ತುಂಬ ಒಂದು ಪವರ್ಫುಲ್ ದೇವ್ರಿ. ನಾವೇನು ಅಂದ್ಕೊಂಡಿರ್ತೀವಲ್ಲ ಅದೆಲ್ಲ ಕೆಲಸನ ಆಗ್ತೈತಿ. ತುಂಬ ಭಕ್ತಿ ಶ್ರದ್ಧೆಯಿಂದ ನಡ್ಕೊಂಡೆ ಅಂದ್ರೆ ನಾವು ಅಂದ್ಕೊಂಡಿದ್ದು ಎಲ್ಲ ಕೆಲಸನ ಆಗ್ತೈತ್ರಿ ಇಲ್ಲಿ. ಬರೀ ಮುಸ್ಲಿಮ್ಸ್ ಅಂತ ಅಷ್ಟೇ ಅಲ್ರಿ, ಎಲ್ಲ ಇತರೆ ಜನನೂ ತುಂಬ ಜನ ನಡ್ಕೊತಾರೆ ರೀ. ಮುಸ್ಲಿಮ್ಸ್ಗಿಂತ ಇತರೆ ಜನನ ಭಾಳಷ್ಟು ಜನ ನಡ್ಕೊತಾರೆ ರೀ. ಮಕ್ಳು ಇಲ್ದವ್ರಿಗೆ ಮಕ್ಕಳು ಫಲ ಸಿಗ್ತೈತೆ ರೀ. ಆಮೇಲೆ ಮನೆಯಲ್ಲಿ ಏನಾರ ಒಂದು ಕಾಟಾಚಾರ ಇದ್ದರೂ ಕೂಡ ಅದು ಕೂಡ ಇದಾಗ್ತೈತಿ. ಭಾಳಷ್ಟು ಪವರ್ಫುಲ್ ದೇವ್ರಿ. ಈಗ ನೋಡ್ರಿ, ಇದು ಅನ್ನ ಪ್ರಸಾದ ವ್ಯವಸ್ಥೆ ಮಾಡಿದಾರೆ. ಇಲ್ಲೆಲ್ಲ ಭಕ್ತರು ಕೂಡ ಊಟ ಮಾಡಾಕತ್ತಾರೆ ರೀ. ಇಲ್ಲೆಲ್ಲ ನೋಡ್ರಿ ಊಟಕ್ಕೆ ನೀಡಾಕತ್ತಾರೆ. ಎಲ್ಲ ಭಕ್ತರು ಹೆಂಗೆ ಕುತ್ಕೊಂಡು ಊಟ ಮಾಡ್ತಿದ್ದಾರೆ ಅಂಥೇಳಿ ತೋರಿಸ್ತಾ ಇದ್ದೀನಿ ರೀ ಫ್ರೆಂಡ್ಸ್. ನೋಡ್ರಿ ಹೆಂಗೆ ಮಾಡತ್ತಾರ ಅಂಥೇಳಿ. ಸಾಕಷ್ಟು ಭಕ್ತರು ಇಲ್ಲಿ ಪ್ರತಿ ಅಮಾವಾಸ್ಯೆಗೊಮ್ಮೆ ಊಟಕ್ಕೆ ಮಾಡಿಸ್ತಾರೆ. ಇನ್ನೂ ಒಂದು 4-5 ತಿಂಗಳು ಮುಂದ್ರ ತನಕ ಆರ್ಡರ್ ಆಗಿರ್ತಾರೆ ರೀ, ನಮ್ಮದು ಮಾಡಿಸ್ರಿ ಅಂತ ಹೇಳಿ. ಪ್ರತಿ ಅಮಾವಾಸ್ಯೆಗೂ ಕೂಡ ಒಂದೊಂದು ಭಕ್ತರದ್ದು ಮಾಡ್ತಾರೆ. ಹಾಗೆ ನೋಡ್ರಿ, ಇದು ನಮ್ಮ ಮನೆ ದೇವರು ಯಲ್ಲಮ್ಮ ಅಂತ ಹೇಳ್ರಿ. ಯಲ್ಲಮ್ಮ ಗುಡಿ ಬಂದೀವಿ ರೀ. ದರ್ಗಾಕ್ಕೆ ಹೋಗಿ ಬಂದ್ಮ್ಯಾಕ ಭಾಳ ಶಕ್ತಿಶಾಲಿ ರೀ ಈಕಿನ. ನಂಬಿದಂಥ ಭಕ್ತರಿಗೆಲ್ಲ ಬೇಡದಂಥ ವರವನ್ನು ಕೊಡ್ತಾಳ್ರಿ. ಭಾಳಷ್ಟು ಕತ್ರು ಐತ್ರಿ ನಮ್ಮ ಯಲ್ಲಮ್ಮಂದು. ನೋಡ್ತಾ ಇದ್ರಲ್ರಿ ಫ್ರೆಂಡ್ಸ್ ಹೆಂಗೈತಿ ಅಂತ ಹೇಳಿ ಗುಡಿ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅನ್ನೋದು ನಮ್ಮೆಲ್ಲ ಮುಂದ್ರಿ. ನಾವೇನು ಅಂದ್ಕೊಂಡಿರ್ತಾವೆ ಅದನ್ನೆಲ್ಲ ದಯಪಾಲಿಸ್ತಾಳ್ರಿ. ಇದು ನೋಡ್ರಿ ಮಸೀದಿ. ಯಲ್ಲಮ್ಮ ಗುಡಿದ ಮತ್ತು ಮಸೀದಿಗೆ ಬಂದೀವಿ ನಾವು ಪ್ರತಿ ಗುರುವಾರ ಅಮಾವಾಸ್ಯೆ ಕೂಡ ನಾವು ಇಲ್ಲಿಗೆ ನಡ್ಕೊತೀವಿ ರೀ. ಏನು ರೀ ನೀವು ಮುಸ್ಲಿಮ್ಸ್ ದೇವ್ರಿಗೂ ನಡ್ಕೊತೀರ ಅಂತ ಅನ್ಬೋದು ರೀ. ಹೌದು ರೀ, ನಾವು ಎಲ್ಲ ದೇವಸ್ಥಾನಕ್ಕೂ ಕೂಡ ಹೋಗ್ತಿದ್ದೇವೆ ರೀ. ಇಲ್ಲಿ ಕೂಡ ನಾವು ಪ್ರತಿ ಅಮಾವಾಸ್ಯೆಗೊಮ್ಮೆ ಬಂದು ನಮ್ಮ ಸೇವೆಯನ್ನು ಮಾಡ್ಕೊಂಡು ಹೋಗ್ತೀವಿ ರೀ ನಾವು. ಇವತ್ತಂಕರು ಭಯಂಕರ ಬಿಸಿಲು ಐತ್ರಿಪ್ಪ. ಹೊರಗಂಕರು ಏನು ಜಳ ಸುರಿತೈತೆ, ಅಷ್ಟು ಬಿಸಿಲೈತಿ. ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದಿರಿ. ಹೋಗಿ ಬರೋದ್ರಾಗ ಸಾಕಾಗಿ ಹೋಯ್ತ್ರಿಪ್ಪ. ಎಲ್ಲ ಜಳ ಅಂದ್ರೆ ಜಳ, ಭಯಂಕರ ಬಿಸಿಲು ಜಳ ಹಂಗೆ ಐತ್ರಿ. ಈಗ ಬಂದು ಒಂದು ಸ್ವಲ್ಪ ರೆಸ್ಟ್ ಮಾಡಕತ್ತಿದ್ರಿ. ಇವತ್ತು ಬೆಳಿಗ್ಗೆ ನಾಷ್ಟಕ್ಕೆ ಇಡ್ಲಿ ಮಾಡಿದ್ರಿ. ನಾವು ಅಂದ್ರೆ ದೇವಸ್ಥಾನಕ್ಕೆ ಹೋಗ್ತೀವಲ್ರಿ, ಹೋಗಿ ಬರೋ ಮಟ ಅಂದ್ರೆ ಏನು ತಿನ್ನಂಗಿಲ್ಲ, ನೀರಷ್ಟ ಕುಡ್ದಿದ್ರಿ ಬೆಳಗ್ಗೆ. ಹಾಗಾಗಿ ಬೆಳಗ್ಗೆ ಇಡ್ಲಿ ಮಾಡಿದ್ವಲ್ಲ, ಎಲ್ಲ ಹುಡುಗರು ತಿಂದು ಶಾಲೆಗೆ ಹೋದ್ರಿ. ನಾವು ಹಂಗೆ ಅಲ್ಲೇ ದೇವಸ್ಥಾನದಾಗ ಪ್ರಸಾದ ಇತ್ತು ರೀ, ಊಟ ಮಾಡ್ಕೊಂಬಂದ್ವಿ. ಇಡ್ಲಿ ಅಂಕ್ರಿ ಏನೋ ತಿನ್ನಿಲ್ಲ ರೀ ನಾವು. ಮತ್ತೀಗ ಸಾಯಂಕಾಲಕ್ಕೆ ಒಂದು ಸ್ವಲ್ಪ ಏನಾರ ಅಡುಗೆ ಮಾಡ್ಕೋಬೇಕು ಅನ್ಕಂದ್ವನ್ರಿ. ಯಾಕಂದ್ರೆ ಇವತ್ತು ಅಮಾವಾಸ್ಯೆ ಅಲ್ರಿ, ಹಾಗಾಗಿ ಏನಾರ ಸ್ವಲ್ಪ ಮಾಡಿಕೊಂಡು ಇವತ್ತು ಸ್ವೀಟ್ ಗಿಟ್ ಏನಾರು ಮಾಡಿದ್ರಂತ ಮಾಡೇನ್ರಿ. ನೋಡ್ಬೇಕ್ರಿ ಇನ್ನೇನು ಮಾಡ್ಬೇಕು ಅನ್ನೋದನ್ನು ಇದನ್ನು ಮಾಡಿಲ್ಲ. ಏನಾರ ಸ್ವೀಟ್ ಮಾಡ್ತೀನಿ ರೀ. ಅದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೇನೆ ರೀ ಏನು ಮಾಡ್ತಿದ್ದೇವೆ ಅಂತ ಹೇಳಿ.
ಇವತ್ತಿನ ಈ ಬಿಸಿಲು ನೋಡಿದ್ರೆ ಹೊರಗೆ ಹೋಗಂಗಿಲ್ಲ ಅಷ್ಟೊಂದು ಬಿಸಿಲಿನ ತಾಪ ಭಾಳ ಐತ್ರಿ ಇವತ್ತು. ಏನು ಮಳೆ ಅಂಕರು ಎಲ್ಲಿ ಮಧ್ಯಾಹ್ನಕ್ಕೆ ಬರ್ಗಿರ್ತೈತಿ ಏನ್ರಿ ಇವತ್ತು, ಅಷ್ಟು ಜಳ ಬಿಸಿಲು ಭಾಳ ಐತ್ರಿ. ನಾವು ನೋಡಿದ್ರೆ ಪೂರ್ತಿ ಅಂಗ್ಲ ಒಂದು ಬಡ್ದವ್ರಿ ಇವತ್ತು ಸಗಣಿ ಹಾಕಿ. ಎಲ್ಲಿ ಮಳೆ ಬರ್ತೈತಿ ಏನ್ರಿ, ಮಳೆ ಬಂದ್ರೆ ಓಟು ಮತ್ತು ಅಂಗ್ಳೆಲ್ಲ ತೊಯ್ಕೊಂಡು ಎಲ್ಲ ತೊಳ್ಕೊಂಡು ಹೋಗ್ಬಿಡ್ತೈತ್ರಿ. ಮತ್ತು ಈಗ ಅಮಾವಾಸ್ಯೆ ಹುಣ್ಣಿಮೆ ಬಂದು ಅಂದ್ರೆ ಬಳ್ಯಾಕ ಬೇಕಲ್ರಿ. ಆಮೇಲೆ ಐತ್ಯಾರ ಬೆಳಿತೇವ್ರಿ, ಮಂಗಳವಾರ ಗುರುವಾರ ಹಿಂಗೆಲ್ಲ ಬೆಳಿತೀವಿ. ಇವತ್ತು ಬಿಸಿಲು ಇರೋದ್ರಿಂದ ಎಲ್ಲಿ ಮಧ್ಯಾಹ್ನಕ್ಕೆ ಬರ್ಗಿರ್ತೈತಿ ಅಂದ್ರೆ ಮಳೆ. ನೋಡೋಣ್ರಿ ಏನು ಇದಾಕೈತೆ ಅಂತ ಹೇಳಿ. ಬನ್ನಿರಿ ಹಂಗಾರೆ ನಾನು ಇವತ್ತು ಏನು ಅಡುಗೆ ಮಾಡ್ತೇನೆ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೇನೆ ರೀ. ಮತ್ತು ಅದ್ರಾಗ ಗುರುವಾರ ಇವತ್ತು ಗುರುವಾರ ಅಂದ್ರೆ ನಮ್ದು ಸಂಘದ ಕಲೆಕ್ಷನ್ ಮಾಡೋದು ಇರ್ತೈತಲ್ರಿ, ಪ್ರತಿ ಗುರುವಾರನೂ ಇರ್ತೈತಿ. ಇವತ್ತು ಬೆಳಗ್ಗೆ ಅದು ಒಂದು ಕೆಲಸ ರೀ. ಆಮೇಲೆ ನೀರು ಒಂದು ಬಿಟ್ಟಿರ್ತಾರೆ ನಮ್ಗೆ, 2 ದಿನಕ್ಕೊಮ್ಮೆ ನೀರು ಬಿಡ್ತಾರೆ. ನೀರು ಹಿಡಿದ್ರೆ ಒಂದು ದೊಡ್ಡ ಕೆಲಸ ಆಗ್ಬಿಡ್ತೈತೆ ರೀ ಮುಂಜಾನೆದ್ದು. ಹಂಗಾಗಿ ಇವತ್ತೇನು ನಮಗೆ ಪುರ್ಸೋದ್ಗೆ ಇರಲ್ಲ ನೋಡ್ರಿ, ಅಷ್ಟು ಕೆಲಸ ಅಂದ್ರೆ ಕೆಲಸ ಇರ್ತೈತೆ ರೀ ಇವತ್ತು. ಹಂಗಾಗಿ ದೇವಸ್ಥಾನಕ್ಕೆ ಸ್ವಲ್ಪ ಲೇಟಾಗಿ ಹೋದ್ರಿ. ಎಲ್ಲ ನೀರು ಹಿಡ್ದು ಮನೆ ಸ್ವಚ್ಛ ಮಾಡಿಕೊಂಡು ಅಂಗ್ಳ ಬಳ್ಕೊಂಡು ಹುಡುಗರನ್ನೆಲ್ಲ ಜಳಕ ಮಾಡಿಸಿ ಟಿಫಿನ್ ಮಾಡಿಸಿ ಕಳಿಸ್ಬೇಕಂದ್ರೆ ಲೇಟ್ ಆಯ್ತು ರೀ. ಹಂಗಾಗಿ ಸ್ವಲ್ಪ ಲೇಟಾಗಿ ಹೋದೆ. ಹಂಗಾಗಿ ಲಾಗ್ನು ಸ್ವಲ್ಪ ಲೇಟಾಗಿ ಚಾಲೂ ಮಾಡಿದ್ರೆ ನಾನು. ಬನ್ನಿರಿ ಫ್ರೆಂಡ್ಸ, ಇವತ್ತು ಹಂಗಾರೆ ಅಮಾವಾಸ್ಯೆ ಇರೋದಕ್ಕೆ ನಾವೇನು ಮಾಡ್ತೇವೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ರೀ. ಹಂಗೆ ರೀ ಇವತ್ತು ಅಮಾವಾಸ್ಯೆ ಅಂತ ಹೇಳಿದ್ರೆ ಜಾಸ್ತಿ ನಾವು ಇದಕ್ಕೆ ಹೋಗ್ತೀವಿ ರೀ, ದರ್ಗಾಕ್ಕೆ ಹೋಗ್ತೀವಿ. ದರ್ಗಾಕ್ಕೆ ಹೋಗಿ ಬಂದು ಮತ್ತು ನಮ್ಮ ಮನೆ ದೇವ್ರಿಗೆ ಹೋಗಿ ಬಂದಿರ್ತೇವೆ ರೀ. ಬನ್ನಿರಿ ಹಂಗಾರೆ ನಾವು ಯಾವ್ಯಾವ ದೇವಸ್ಥಾನಕ್ಕೆ ಹಂಗೆ ದರ್ಗಾಕ್ಕೆ ಯಾವ್ಯಾವ ದರ್ಗಾಕ್ಕೆ ಹೋಗಿದ್ವಿ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಡ್ತೇನೆ ರೀ. ತುಂಬ ಪವರ್ಫುಲ್ ಆದಂಥ ದರ್ಗಾ ಇದು. ನಾವೇನು ಅಂದ್ಕೊಂಡಿರ್ತೇವೆ ಅದೆಲ್ಲ ಸಕ್ಸಸ್ ಆಗ್ತೈತೆ ರೀ. ಅಲ್ಲೇ ಜನಾಂಕರು ಭಯಂಕರ ಬರ್ತಾರೆ ರೀ. ಇವಾಗೆಲ್ಲ ಬೇಡ್ಕೊಂಡಿರ್ತಾರಲ್ರಿ, ಎಲ್ಲ ಜನ ಭಾಳ ಬರ್ತಾರೆ ಅಲ್ಲಿ. ತುಂಬ ಪವರ್ಫುಲ್ ದೇವರು. ಆಮೇಲೆ ಪ್ರತಿ ಅಮಾವಾಸ್ಯೆಗೂ ಕೂಡ ಊಟಕ್ಕೆ ಮಾಡಿಸಿರ್ತಾರೆ, ಸ್ವೀಟು ಅನ್ನ ಸಾರು ಹಿಂಗೇನಾರ ಮಾಡಿಸಿರ್ತಾರೆ ರೀ. ಭಕ್ತರು ಕೊಡ್ಸಿರ್ತಾರಲ್ರಿ, ಪ್ರತಿ ಅಮಾವಾಸ್ಯೆಗೊಮ್ಮೆ ಅಡುಗೆನೂ ಮಾಡಿಸಿರ್ತಾರೆ ರೀ. ಎಲ್ಲ ಭಕ್ತರು ಉಂಡು ಹೋಗ್ಲಿ ಅಂತೇಳಿ. ಅಂದ್ರೆ ನಮ್ಮೂರನ್ನವ್ರು ಅಷ್ಟೇ ಅಲ್ರಿ, ಬೇರೆ ಸುತ್ತ ಹಳ್ಳಿಯರೆಲ್ಲ ಬಂದು ನಡ್ಕೊತಾರೆ ಅಲ್ಲಿಗೆ, ಭಕ್ತಿ ಇದ್ದ ನಡ್ಕೊತಾರೆ. ಹಾಗಾಗಿ ಅವ್ರಿಗೆಲ್ಲ ಊಟಕ್ಕೆ ಮಾಡಿಸಿರ್ತಾರೆ. ಹಂಗೆ ಅಲ್ಲೇ ನಾವು ಊಟ ಮಾಡ್ಕೊಂಡು ಬಂದೇವ್ರಿ. ಈಗ ಮಧ್ಯಾಹ್ನದ ಏನು ಊಟ ಮಾಡೋದೇನಿಲ್ಲ ರೀ, ಮರಿ ಸಾಯಂಕಾಲ ರಾತ್ರಿಗೆ ರೀ. ಇನ್ನು ಹಂಗಾರೆ ಒಂದು ಸ್ವಲ್ಪ ಏನಾರ ಸ್ವೀಟ್ ಮಾಡ್ತಾನೆ ರೀ ಇವತ್ತು ಅಮಾವಾಸ್ಯೆ ಅಂತೇಳಿ. ಬನ್ನಿರಿ ಫ್ರೆಂಡ್ಸ್, ಹಂಗಾರೆ ನಾವು ಏನು ಮಾಡ್ತೇವೆ ಅನ್ನೋದ್ರೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೇನೆ ರೀ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ, ಇಷ್ಟೊತ್ತನ ಬಿಸಿಲಿತ್ತು ರೀ, ಈಗೆಲ್ಲ ಮಬ್ಬು ಹಾಕೊಂಡತ್ರಿ, ಮಳೆ ಬರ್ತೈತೆ ರೀ. ಇನ್ನು ಆಗಲ್ಲ ಹೇಳಿದ್ನಲ್ರಿ ನಿಮ್ಗೆ, ಭಾಳ ಶೆಕಿ ಭಾಳ ಬಿಸಿಲು ಐತ್ರಿ ಇವತ್ತು ಅಂತೇಳಿ. ನೋಡಿರಿ ಎಲ್ಲ ಮಬ್ಬು ಕವ್ಕೊಂಡೈತಿ, ಮಳೆ ಮಾಡಿ ಭಾಳ ಆಗೈತೆ ರೀ. ಇನ್ನೇನು ಈಗ ಮಳೆ ಬರ್ಬೋದು ಕಾಣಿಸ್ತೈತೆ ರೀ. ತುಂಬ ಭಯಂಕರ ಜಳ ಐತ್ರಿ ಇವತ್ತು. ನೋಡ್ರಿ ಹೆಂಗೆ ಮಬ್ಬು ಹಾಕೈತ್ರಿ, ಪೂರ್ತಿ ಮಾಡೋಣ ಕತ್ಲದಂಗೆ ಆಗ್ಬಿಟ್ಟೈತ್ರಿ. ಬಿಸಿಲ ಇಲ್ರಿ ಒಂದು ಸೂರ್ನು, ಎಲ್ಲ ಮಬ್ಬಾದಂಗೆ ಆಗ್ಬಿಟ್ಟೈತ್ರಿ. ನೋಡ್ರಿ ಫ್ರೆಂಡ್ಸ, ಇವತ್ತು ಮಧ್ಯಾಹ್ನ ದೇವಸ್ಥಾನದಾಗ ಸ್ವೀಟ್ ಊಟ ಮಾಡಿ ಬಂದಿಲ್ಲ. ಅದಕ್ಕೆ ಹಂಗಾರೆ ಸ್ವೀಟ್ ಏನು ಜಾಸ್ತಿ ಬೇಡ ಅಂಥೇಳಿ ಹಂಗೆ ಸ್ವಲ್ಪ ಶಾವಿಗೆ ಬಸ್ಕೊಂಡ್ರೆ ಆತಂಥೇಳಿ ಶಾವಿಗೆ ಬಸ್ಕೊಳಕತ್ತೇನೆ ರೀ. ಇಲ್ಲೇ ಶಾವಿಗೆ ಇಟ್ಟನ್ರಿ, ಈ ಕಡೆ ಸ್ವಲ್ಪ ನೀರು ಕಾಯಕ್ಕೆ ಇಟ್ಟನ್ರಿ. ನೋಡ್ರಿ ಈಗ ಶಾವಿಗೆ ಯಾವ ಥರ ಬಸಿತ್ತೀರಿ ಅಂಥೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೇನೆ ರೀ ಫ್ರೆಂಡ್ಸ. ನೋಡ್ರಿ ಫ್ರೆಂಡ್ಸ್, ಇಲ್ಲೇ ನೀರು ಕುದಿಲಾಕತ್ತೈತಿ. ಇದಕ್ಕೆ ಈಗ ಶಾವಿಗೆ ಹಾಕ್ತೇನೆ ನೋಡ್ರಿ. ಏನಿಲ್ರಿ, ಇದು ಸ್ವಲ್ಪ ನೀರು ಕುದ್ಬಿಟ್ರೆ ಸಾಕ್ರಿ. ನಾವು ಶಾವಿಗೆನ ಇದಕ್ಕೆ ಹಾಕಿ ಒಂದು 5 ನಿಮಿಷ ಕುದಿಸಿದ್ವಿ ಅಂದ್ರೆ ಸಾಕ್ರಿ. ಶಾವಿಗೆ ಪೂರ್ತಿ ಕುದಿತೇವ್ರಿ. ಆನಂತರ ಇದನ್ನು ನಾವು ಬಿಸಿನೀರನ್ನು ಬಸ್ದು ಇದಕ್ಕೆ 1-2 ಸತ ತಣ್ಣೀರನ್ನು ಹಾಕೋಬೇಕ್ರಿ, ಅಂದ್ರೆ ತುಂಬ ಚೆನ್ನಾಗಿ ಬರ್ತಾವ್ರಿ ಶಾವಿಗೆ. ನೋಡ್ರಿ ಹೆಂಗೆ ಕುದಿಯಾಕತ್ತಂದೇಳಿ. ಇನ್ನು ನಮ್ಮ ಉತ್ತರ ಕರ್ನಾಟಕ ಸೈಡ್ ಇನ್ನು ಮಳೆ ಚಲೋ ಆತಲ್ರಿ. ಇನ್ನು ಬರೀ ಸಂಡ್ಗಿ ಹಪ್ಪಳ ಶಾವಿಗೆ ಬಸ್ಕೊಂಡು ಊಟ ಮಾಡೋದು, ಹಂಗೆ ಮಿರ್ಚಿ ಮಂಡಕ್ಕಿ ಈ ಥರ ಮಾಡ್ಕೊಂಡು ತಿಂತಾರ್ರಿ, ಬಾಯಿಗೆ ರುಚಿ ಬರಲಿ ಅಂತೇಳಿ. ನೋಡ್ರಿ ಹೆಂಗೆ ಕುದಿಯಾಕತ್ತೇವೆ ನೋಡ್ರಿ ಶಾವಿಗೆ. ನೋಡಿ ಫ್ರೆಂಡ್ಸ್, ಇವಾಗ ಶಾವಿಗೆ ಎಲ್ಲ ಕುದ್ದಿದೆ. ಈಗ ಇದನ್ನು ಪೂರ್ತಿ ಬಿಸಿನೀರನ್ನು ನಾನು ಬಸಿತೀನಿ. ನೋಡ್ರಿ ಇವಾಗೆಲ್ಲ ಬಿಸಿ ನೀರನ್ನು ಬಸ್ಕೊಂಡಿದ್ದೀನಿ ರೀ. ನಾವು ಅದ್ರೊಳಗೆ ಬಿಟ್ಟೆ ಅಂದ್ರೆ ಪೂರ್ತಿ ಇವು ಮಿಜ್ಜದಂಗೆ ಆಗಿಬಿಡ್ತಾರೆ ಶಾವಿಗೆ, ಉಣ್ಣಾಕೆ ಟೇಸ್ಟ್ ಆಗಲ್ರಿ. ಈಗ ಬಸ್ತೇನೆ ರೀ. ಈಗ ಇವನ್ನ ಇದಕ್ಕೆ 1-2 ಸತ ತಣ್ಣೀರು ಹಾಕಿ ಮತ್ತೆ ಬಸಿತೀನಿ ರೀ, ಅಂದ್ರೆ ಉದ್ರ ಚಲೋ ಹಾಕೋರಿ.
ನೋಡ್ರಿ ಫ್ರೆಂಡ್ಸ್ ಹೆಂಗದು ಅಂತ ಹೇಳಿ ಶಾವ್ಗಿ ಹಾಲು ಬೆಲ್ಲ ಇಟ್ಕೊಂಡೇನ್ರಿ. ಇದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಊಟ ಮಾಡಿದ್ರೆ ಭಾಳ ಟೇಸ್ಟಿ ಆಗಿರ್ತಾವ್ರಿ. ಈಗ ಶಾವ್ಗಿ ಬಸ್ಕೊಂಡ್ರಿ. ಈಗ ಅನ್ನ ಸಾಂಬಾರು ಪಲ್ಯನೂ ಮಾಡ್ಕೊಂಡ್ರಿ ನಾನು. ಇದು ರಾತ್ರಿ ಊಟಕ್ಕೆ ರೀ. ಯಾಕಂದ್ರೆ ಮಧ್ಯಾಹ್ನ ಸ್ವೀಟ್ ಊಟ ಮಾಡಿ ಬಂದ್ವಲ್ರಿ, ಹಾಗಾಗಿ ಜಾಸ್ತಿ ಏನು ಮಾಡಕ್ಕೆ ಹೋಗಲಿಲ್ಲ. ಹಾಗಾಗಿ ಸ್ವಲ್ಪ ಶಾವ್ಗಿ ಅಷ್ಟೇ ಬಸ್ಕೊಂಡ್ರೆ ಆತಂತ ಹೇಳಿ ಶಾವ್ಗಿ ಬಸ್ಕೊಂಡು ಇಟ್ಕೊಂಡೇನ್ರಿ. ನೋಡಿದ್ರಲ್ಲ ಫ್ರೆಂಡ್ಸ್ ಶಾವ್ಗಿನ ಯಾವ ಥರ ಬಸ್ತೀವಿ ಅಂತ ಹೇಳಿ. ನೋಡಿರಿ ಫ್ರೆಂಡ್ಸ್, ಇವಾಗ ಶಾವ್ಗಿನ ಬಸ್ತೆ, ಅದ್ರ ಜೊತೆಗೆ ಅನ್ನ ಸಾಂಬಾರನ್ನು ಕೂಡ ಆತ್ರಿ. ಈಗ ಪೂರ್ತಿ ಕೆಲಸ ಮುಗೀತು ನೋಡ್ರಿ ಇವಾಗ. ಓಕೆ ಫ್ರೆಂಡ್ಸ್, ಅಂತೂ ಇಂತೂ ಮಳೆ ಸ್ಟಾರ್ಟ್ ಆಯಿತು. ಇವಾಗ ತಾನೇ ಹನಿ ಹೊಡೆದಿದೆ, ನೋಡ್ತಾ ಇದ್ದೀರಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ಅಮಾವಾಸ್ಯೆ ದಿನ ನಾವು ದೇವಸ್ಥಾನಕ್ಕೆ ಹೋಗಿದ್ದು, ಹಾಗೆ ಏನೇನು ಮಾಡಿದ್ವಿ ಅಂತ ಹೇಳಿ ಎಲ್ಲ ನಿಮ್ಮ ಜೊತೆಗೆ ಹಂಚ್ಕೊಂಡೆ. ಹಾಗಾದರೆ ನನ್ನ ವಿಡಿಯೋ ನಿಮ್ಗೆ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಹಾಗೆ ಇನ್ನೂವರೆಗೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಲ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ. ಹಾಗೆ ಬೆಳೆಸ್ರಿ, ನನ್ನ ಪ್ರೋತ್ಸಾಹ ನೀಡ್ರಿ ಅಂತ ಹೇಳಿ ನನ್ನ ಲಾಗನ್ನು ಮುಗಿಸ್ತೇನೆ ರೀ. ಧನ್ಯವಾದಗಳು ರೀ.